ಒಂದು ಒಳ್ಳೆ ಸಿನಿಮಾದಲ್ಲಿ ಏನೇ ಇದ್ರೂ ಇಲ್ದೆ ಹೋದ್ರೂ ಒಳ್ಳೆ ಕ್ಲೈಮ್ಯಾಕ್ಸ್ ಅಂತೂ ಇರಬೇಕು. ಅದು ತುಂಬಾನೇ ಮುಖ್ಯ. ಈಗಿನ ಫಿಲ್ಮ್ ಮೇಕರ್ಗಳು ಆ ಭಾಗದ ಮೇಲೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಏನೆಲ್ಲ ಆವಿಷ್ಕಾರಗಳನ್ನ ನಡೆಸ್ತಾ ಇದ್ದಾರೆ, ಅದನ್ನ ನೀವು ನೋಡ್ತಾನೆ ಇದೀವಿ. ಆದ್ರೆ ನಿಜವಾಗ್ಲೂ ಅದಕ್ಕಿರುವಂತ ಪ್ರಾಮುಖ್ಯತೆ ಏನು, ಅಂಡ್ ಅದನ್ನ ಹ್ಯಾಂಡಲ್ ಮಾಡೋ ರೀತಿಯಿಂದ ನಮ್ಮ ಒಪಿನಿಯನ್ಗಳ ಮೇಲೆ ಹೇಗೆಲ್ಲ ಪ್ರಭಾವ ಬೀರತ್ತೆ ಅಂತ ಈಗ ನೋಡಿದಂತ ಈ ಸಿನಿಮಾ ತೋರ್ಸ್ಕೊಟ್ಟಿದೆ. ರಾಯನ್ ಇದು ಧನುಷ್ ಅವರ 50ನೇ ಸಿನಿಮಾ. ಹಾಗೆ ಇದನ್ನ ಸ್ವತಃ ಅವರೇ ಬರೆದು ನಿರ್ದೇಶನ ಕೂಡ ಮಾಡಿದ್ದಾರೆ. ನೋಡ್ಕೊಂಡು ಬಂದಿದ್ದಂತೂ ಆಯ್ತು. ಈಗ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಏನಿಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು ಅಂತ. ಆದ್ರೆ ಅದಕ್ಕಿಂತ ಮೊದಲು ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 50,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದ್ರಲ್ಲಿದೆ. ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಟ್ಟೆ ಕಂಟಿನ್ಯೂ ಮಾಡಿ. ನಿಮ್ಮ ರೆಸ್ಪಾನ್ಸ್ ಅತಿ ಮುಖ್ಯ. ಇಲ್ಲಿನ ಒನ್ ಲೈನ್ ಸ್ಟೋರಿ ಕಡೆ ಬಂದ್ರೆ, ಈ ಸಿನಿಮಾ ಸುತ್ತೋದು ರಾಯನ್ ಅನ್ನೋ ಪಾತ್ರದ ಸುತ್ತ. ಅವನಿಗೆ ಇಬ್ರು ತಮ್ಮಂದ್ರು ಹಾಗೆ ಒಬ್ಳು ತಂಗಿ ಕೂಡ ಇರ್ತಾಳೆ. ಅವರೇ ಅವನ ಪ್ರಪಂಚ. ಅವರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ, ಯಾರನ್ನ ಬೇಕಾದ್ರೂ ಎದುರು ಹಾಕೋತಾನೆ, ಒಟ್ನಲ್ಲಿ ಬದುಕಬೇಕು ಅಷ್ಟೇ. ಸೊ ಇಂಥವನಿಗೆ ಮೇನ್ಲಿ ಈತನ ಕುಟುಂಬಕ್ಕೆ ಒಂದು ದಿನ ಬೇಡದೇ ಇರೋ ಒಂದು ಸಂಕಷ್ಟ ಎದುರಾಗತ್ತೆ. ಹಾಗೆ ತಾನು ಇಷ್ಟು ದಿನ ಏನನ್ನ ಬಿಟ್ಟು ಬದುಕಬೇಕು ಅಂತ ಅನ್ಕೊಂಡಿದ್ನೋ ಅದನ್ನ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಬಂದ್ಬಿಡತ್ತೆ. ಸೊ ಅದು ಏನು, ಅಲ್ಲಿಂದ ಮುಂದೆ ಏನೇನಾಯ್ತು, ಆ ದಾರಿಯಲ್ಲಿ ಅವನಿಗೆ ಬಂದಂತ ಚಾಲೆಂಜಸ್ಗಳೇನು ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಇಲ್ಲಿರುವಂತ ಮೊದಲ ಪಾಸಿಟಿವ್ ಅಂದ್ರೆ ಅದು ಇದರ ಎಸ್ಟಾಬ್ಲಿಷ್ಮೆಂಟ್ಸ್. ತುಂಬಾ ನೀಟಾಗಿ ಕಟ್ಕೊಟ್ಟಿದ್ದಾರೆ ರಾಯನ್ ಪ್ರಪಂಚನ ಮತ್ತು ಅವನ ಸುತ್ತ ಇರೋ ಒಂದಷ್ಟು ವಿಷಯಗಳನ್ನ. ಅದಕ್ಕೋಸ್ಕರ ಸುಮಾರು ಸಮಯ ತಗೊಂಡಿದ್ದಾರೆ ನಿಜ. ಬಟ್ ಆ ಇಡೀ ಫಸ್ಟ್ ಹಾಫ್ ನ ಎಫೆಕ್ಟಿವ್ ಆಗಿ ತಂದು ನಿಲ್ಸಿರೋದ್ರಲ್ಲಿ, ಹಾಗೇನೆ ಇಂಟರ್ವಲ್ ಕಟ್ ಬಂದಾಗ ಓಕೆ ಈಗ ಒಂದು ಒಳ್ಳೆ ಪಾಯಿಂಟ್ಗೆ ಬಂದು ತಲುಪಿದ್ದಾರೆ, ಸೊ ಇಲ್ಲಿಂದ ಮುಂದೆ ಹೇಗೆ ಅಂತ ನಮ್ಮಲ್ಲೇ ಒಂದು ಇಂಟ್ರೆಸ್ಟ್ ಉಟ್ಕೊಳತ್ತೆ. ನಾವೇ ಕೆಲವನ್ನ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇರ್ತೀವಿ. ಅದು ಅನ್ಕೊಂಡ್ ಹಾಗೆ ಆಯ್ತಾ ಇಲ್ವಾ ಅದು ಬೇರೆ ಪ್ರಶ್ನೆ, ಮುಂದೆ ಮಾತಾಡೋಣ. ಬಟ್ ಓವರ್ ಆಲ್ ಫಸ್ಟ್ ಹಾಫ್ ನಂತೂ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇನ್ನು ಕಾನ್ಫ್ಲಿಕ್ಟ್ ಅದು ಬಿಲ್ಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿ ಸ್ಕ್ರೀನ್ ಪ್ಲೇ ಕೂಡ ಚೂರ್ ಸ್ಲೋ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಅದನ್ನ ತುಂಬಾ ಇಂಟೆನ್ಸ್ ಆಗಿ ಬರ್ಕೊಂಡಿದ್ದಾರೆ. ಅಂಡ್ ಅಷ್ಟೇ ಸಖತ್ತಾಗಿ ಟ್ರೀಟ್ ಕೂಡ ಮಾಡಿದ್ದಾರೆ. ಸ್ಪೆಷಲಿ ಇಂಟರ್ವಲ್ ಗಿಂತ ಮುಂಚೆ ಇರೋ 10-15 ನಿಮಿಷದ ಸೀಕ್ವೆನ್ಸ್, ಅಲ್ಲಿ ಒಬ್ಬ ಡಾನ್ ನ ಫೇಸ್ ಮಾಡಿದಂತ ರೀತಿ ತುಂಬಾ ಒಳ್ಳೆ ಹೈ ಮೂಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಹಾಗೇನೆ ಥಿಯೇಟ್ರಿಕಲಿ ಅದು ಒಳ್ಳೆ ವ್ಯಾಲ್ಯೂನ ಕೂಡ ಆಡ್ ಮಾಡುತ್ತೆ. ಇದಕ್ಕೆ ಅಡಿಷನ್ ಅಂದ್ರೆ ಸಿನಿಮಾಟೋಗ್ರಫಿ, ಎಡಿಟಿಂಗ್ ಮತ್ತೆ ಟ್ರಾನ್ಸಿಷನ್. ಲಿಟ್ರಲಿ ಹೇಳ್ತೀನಲ್ಲ, ಇತ್ತೀಚೆಗೆ ನೋಡಿರೋ ಬೆಸ್ಟ್ ವರ್ಕ್ ಇದು. ಒಳಗಿರೋ ಪ್ರೇಕ್ಷಕ ಎದ್ದು ನಿಂತು ಚಪ್ಪಾಳೆ ಹೊಡಿಬೇಕು ಆ ತರ ಫ್ರೇಮ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೈಮಲ್ಟೇನಿಯಸ್ ಆಗಿ ಎಡಿಟ್ ಕೊಟ್ಟಿದ್ದಾರೆ. ಅಂಡ್ ಆ ಟ್ರಾನ್ಸಿಷನ್ಸ್, ಒಂದ್ ಕಡೆ ಆ ಪಾತ್ರ ಏನ್ ಫೀಲ್ ಮಾಡ್ತಾ ಇರತ್ತೆ, ಸಂದರ್ಭಗಳು ಹೇಗ್ ಬದಲಾಗ್ತಾ ಇರತ್ತೆ, ಅದನ್ನ ಅರ್ಥ ಮಾಡ್ಕೊಂಡು ಬರೀ ವಿಜುವಲ್ಸ್ ಮತ್ತೆ ಲೈಟಿಂಗ್ ಇಂದಾನೆ ಒಂದು ಇಂಟೆನ್ಸಿಟಿನ ತಂದು ಬಿಟ್ಟಿದ್ದಾರೆ. ಅಂಡ್ ಅದು ಸಿನಿಮಾ ಮುಗಿಯೋವರೆಗೂ ಹಾಗೇನೆ ಕ್ಯಾರಿ ಆಗುತ್ತೆ. ಇಲ್ಲಿ ಹೆಚ್ಚಿಗೆ ಏನೂ ಬಿಟ್ಕೊಡೋದಕ್ಕಾಗಲ್ಲ, ಆತರ ಸಿನಿಮಾನೂ ಅಲ್ಲ ಇದು. ಆದ್ರೂ ಕೂಡ ವಿಜುವಲಿ ಸಿನಿಮಾ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟಿದೆ. ಸ್ಪೆಷಲಿ ಪ್ರೀ ಇಂಟರ್ವಲ್ ಆಕ್ಷನ್ ನಲ್ಲಿ ಕ್ಯಾಮ್ರಾನ ಹ್ಯಾಂಡಲ್ ಮಾಡಿರುವಂತ ರೀತಿ, ನೆರಳಲ್ಲಿ ಒಂದು ವಿಷಯನ ಹೇಳಿದ್ದು, ಅಂಡ್ ಮುಖ್ಯವಾಗಿ ಬಾರ್ ಫೈಟ್ ಸೀಕ್ವೆನ್ಸ್, ಅಲ್ಲಿರೋ ಡಿಮ್ ಲೈಟಿಂಗ್, ಆ ಫ್ರೇಮಿಂಗ್ ಇಂದ ತುಂಬಾ ಇಂಟೆಲಿಜೆಂಟ್ ಆಗಿ ಒಂದಷ್ಟನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ವರ್ಕ್ ಆಗಿದೆ ಕೂಡ. ಆಲ್ಸೋ ಆಕ್ಷನ್ಸ್ ಅಂದಾಗ ಇಲ್ಲಿ ಯಾವ್ದು ಹೆವಿ ಕಮರ್ಷಿಯಲ್ ಅಂತ ಅನ್ಸಲ್ಲ. ಮಾಸ್ ಇದೆ, ಎಲಿವೇಶನ್ಸ್ ಕೊಟ್ಟಿದ್ದಾರೆ. ಬಟ್ ಎಸ್ಟಾಬ್ಲಿಷ್ ಮಾಡಿರೋ ರೀತಿಯಿಂದ ಓಕೆ ಕಥೆ ಅದನ್ನ ಡಿಮ್ಯಾಂಡ್ ಮಾಡ್ತಾ ಇದೆ, ಅದಕ್ಕಾಗಿನೇ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಇನ್ನು AR ರೆಹಮಾನ್ ಅವರು ಈ ತರದ ಕಾಂಪೋಸಿಷನ್ ಅವ್ರ ಕಡೆಯಿಂದ ಬಂದು ತುಂಬಾ ದಿನ ಆಗಿತ್ತು. ಚೆನ್ನಾಗಿ ಕೊಟ್ಟಿದ್ದಾರೆ. ಇದ್ದಂತ ಹಾಡು ಡೀಸೆಂಟ್ ಆಗಿತ್ತು. ಬಟ್ ಮೇನ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ನಲ್ಲಿ ಅವರ ಕೆಲಸ ಎದ್ದು ಕಾಣುತ್ತೆ. ಅಗೇನ್ ನೆನಪಲ್ಲೇನು ಉಳಿಯೋದಿಲ್ಲ. ಬಟ್ ಸ್ಟಿಲ್ ಕತೆ ಶುರುವಾದಾಗ ಚಿಕ್ಕ ಮಕ್ಕಳ ಪೋರ್ಷನ್ ನ ಎಮೋಷನಲ್ ಆಗಿ ಸುಂದರವಾಗಿ ಕಟ್ಕೊಟ್ಟಿದ್ದಾರೆ. ಅಂಡ್ ಥ್ರೂ ಔಟ್ ದ ಸಿನಿಮಾ ಎಲ್ಲೆಲ್ಲಿ ಮೂಮೆಂಟ್ಸ್ ಅಂತ ಕ್ರಿಯೇಟ್ ಆಗಿದೆಯೋ ಅಲ್ಲಲ್ಲಿ ರೆಹಮಾನ್ ಭಾಯ್ ಮುಂದೆ ಬಂದು ನಿಂತ್ಕೋತಾರೆ. ಸ್ಪೆಸಿಫಿಕಲಿ ಧನುಷ್ ಅವರು ಹೊಡೆಯುವಂತ ಒಂದು ಡೈಲಾಗ್ ನನಗೀಗ ಭಯ ಆಗ್ತಾ ಇದೆ ಅಂತ ಹೇಳಿದ್ದು. ಆ ವಾತಾವರಣ, ಅಲ್ಲಿದ್ದಂತ ಸನ್ನಿವೇಶ, ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿದ್ದಂತ ಮ್ಯೂಸಿಕ್ ಸಖತ್ತಾಗಿತ್ತು. ಇಲ್ಲಿ ಹಿಡಿಸ್ತಂತ ಇನ್ನೊಂದು ವಿಷಯ ಏನಂದ್ರೆ, ಟೈಮ್ ಟು ಟೈಮ್ ಇವರೇ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಡಿಸ್ತಾರೆ. ಲೈಕ್ ಪ್ರಕಾಶ್ ರಾಜ್ ಅವರು ಹೇಳೋ ಅಂತ ಒಂದು ಮಾತು, ಇವನು ಬುದ್ಧಿವಂತನ ಮೂರ್ಖನ ನೋಡೋಣ ಅಂತ. ಬಿಕಾಸ್ ಆ ಲೈನ್ ರೆಫರ್ ಮಾಡ್ತಾ ಇರೋದು ಎಷ್ಟೇ ಸೂರ್ಯ ಅವರ ಪಾತ್ರನ. ಸೊ ಅದ್ರಲ್ಲೇ ಅವನು ಮೂರ್ಖ ಇಮಿಡಿಯೇಟ್ ಆಗಿ ಆಕ್ಟ್ ಮಾಡ್ತಾನೆ ಅಂತ ಸಿಂಬಲೈಸ್ ಮಾಡಿ ಆ ಪಾತ್ರನ ಚೆನ್ನಾಗಿ ಬರ್ದಿದ್ದಾರೆ. ಕ್ಯಾರೆಕ್ಟರ್ ಆರ್ಕ್ ಡಿಫೈನ್ ಆಗುತ್ತೆ. ಅಂಡ್ ನಂತರ ಸಿಂಹ ಮತ್ತೆ ನರಿ ಕಥೆನ ತಂದು ಎಕ್ಸ್ಟ್ರಾ ಲೇಯರ್ ಒಂದನ್ನ ಕೂಡ ಸೇರಿಸಿದ್ದಾರೆ. ಸೊ ಅದರಿಂದ ಇಲ್ಲಿ ಏನೇ ಆದ್ರೂ ಏನೇ ನಡೆದ್ರೂ ಕೂಡ ಅದು ಕನ್ವಿನ್ಸಿಂಗ್ ಅಂತ ಅನ್ಸುತ್ತೆ. ಇನ್ನು ಧನುಷ್ ಅವರು ಇಲ್ಲಿವರೆಗೂ ಅವರ ಡೈರೆಕ್ಷನ್ ಬಗ್ಗೆ ಹೇಳಿದ್ದಾಯ್ತು. ಅಂಡ್ ಈಗ ಅವರ ಕ್ಯಾರೆಕ್ಟರ್ ಕಡೆ ಬಂದ್ರೆ ವೆರಿ ಸಟಲ್. ಒಳಗಡೆ ಬೆಟ್ಟದಷ್ಟು ಎಮೋಷನ್ಸ್ ಇದ್ರೂ ಕೂಡ ತುಂಬಾ ಕೂಲ್ ಆಗಿ ಬುದ್ಧಿವಂತಿಕೆಯಿಂದ ಸಿಚುವೇಶನ್ ನ ಹ್ಯಾಂಡಲ್ ಮಾಡೋ ಪಾತ್ರ ಅದು. ತಮ್ಮಂದ್ರು ತಂಗಿ ಅಂದ್ರೆ ಹೆವಿ ಪ್ರೊಟೆಕ್ಟಿವ್. ಇವಿಷ್ಟು ಅಂಶಗಳನ್ನ ಆಸ್ ಎ ಡೈರೆಕ್ಟರ್ ಹೇಗೆ ಎಸ್ಟಾಬ್ಲಿಷ್ ಮಾಡಿದಾರೋ ಅಷ್ಟೇ ನೀಟಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಜೊತೆಗೆ ಎಷ್ಟೇ ಸೂರ್ಯ ಅವರು, ಅಪರ್ಣಾ ಬಾಲಮುರಳಿ ಅವರು, ವರಲಕ್ಷ್ಮಿ ಶರತ್ ಕುಮಾರ್ ಇವರೆಲ್ಲರ ಪರ್ಫಾರ್ಮೆನ್ಸ್ ಕೂಡ ಡೀಸೆಂಟ್ ಆಗಿತ್ತು. ಸಿನಿಮಾದಲ್ಲಿನ ನೆಗೆಟಿವ್ಸ್ ಕಡೆ ಬಂದ್ರೆ, ಮೊದಲು ಇದರ ರೈಟಿಂಗ್ ತುಂಬಾ ಕಡೆ ಇನ್ಕನ್ಸಿಸ್ಟೆಂಟ್ ಆಗಿದೆ. ಅದರಲ್ಲೂ ಒಂದು ಪಾಯಿಂಟ್ಗೆ ರೀಚ್ ಆದ್ಮೇಲೆ ಅರ್ಜೆಂಟ್ ಆಗಿ ಏನೋ ಮಾಡಿ ಮುಗಿಸ್ಬೇಕು ಅಂತ ಶೋ ಡೌನ್ ನ ಪ್ಲಾನ್ ಮಾಡ್ಕೊಂಡು ಕ್ಲೈಮ್ಯಾಕ್ಸ್ ಅಂತಕ್ಕೆ ಬರ್ತಾರೆ. ಅಂಡ್ ಅಷ್ಟೇ ಫ್ಲಾಟ್ ಆಗಿ ಸಿನಿಮಾನ ಮುಗಿಸ್ತಾರೆ.
ಹೇಳದ್ನಲ್ಲ, ಇಡೀ ಸಿನಿಮಾನ ಎಷ್ಟೇ ನೀಟಾಗಿ ಕಟ್ಕೊಟ್ಟಿದ್ರು ಕೂಡ ಕ್ಲೈಮ್ಯಾಕ್ಸ್ ನ ಎಲಿವೇಟ್ ಮಾಡ್ಲಿಲ್ಲ, ಆ ಗ್ರಾಫ್ ನ ಮೇಲ್ ತಗೊಂಡ್ ಹೋಗ್ಲಿಲ್ಲ ಅಂದ್ರೆ ಅದು ಇಡೀ ಸಿನಿಮಾ ಮೇಲಿರೋ ಒಪಿನಿಯನ್ನೇ ಬದಲಾಯಿಸ್ಬಿಡುತ್ತೆ. ಅಂಡ್ ಅದೇ ಆಗಿರೋದು ಇಲ್ಲಿ. ಫಸ್ಟ್ ಹಾಫ್ ಒಳ್ಳೆ ಇಂಟ್ರೆಸ್ಟ್ ಅನ್ನ ತರಿಸ್ತು, ಬಟ್ ಸೆಕೆಂಡ್ ಹಾಫ್ ಇಂಟೆನ್ಸ್ ಆಗಿದ್ರು ಕೂಡ ಅಷ್ಟು ಒಳ್ಳೆ ಫೀಲ್ ನ ಕೊಡ್ಲಿಲ್ಲ. ಇನ್ನೊಂದು ಕಾರಣ ಏನಂದ್ರೆ, ಸಿನಿಮಾದಲ್ಲಿ ಒಳ್ಳೆ ಎಮೋಷನ್ಸ್ ಇದೆ, ಆದ್ರೆ ಸುಮಾರು ಕಡೆ ಅದನ್ನ ಟಿಪಿಕಲ್ ರೂಟೀನ್ ಸಿನಿಮಾ ತರ ಟ್ರೀಟ್ ಮಾಡಿರೋದ್ರಿಂದ ಆ ವಾವ್ ಫ್ಯಾಕ್ಟರ್ ಆಗ್ಲಿ ಅಥವಾ ಗೂಸ್ ಬಂಪ್ಸ್ ಅನ್ನೋದು ಸ್ಪೆಷಲಿ ಕ್ಲೈಮ್ಯಾಕ್ಸ್ ಭಾಗದಲ್ಲಿ ಕ್ರಿಯೇಟೇ ಆಗ್ಲಿಲ್ಲ. ಹಾಗೇನೆ ಸಾಕಷ್ಟು ಸಂದರ್ಭದಲ್ಲಿ ಕಥೆಗೆ ಇನ್ನಷ್ಟು ಡೆಪ್ತ್ ಅನ್ನ ಆಡ್ ಮಾಡಬಹುದಾಗಿತ್ತು ಅಂತ ಅನಿಸ್ತು. ಅಂಡ್ ಸೀರಿಯಸ್ಲಿ ಪ್ರಕಾಶ್ ರಾಜ್ ಅವರ ಕ್ಯಾರೆಕ್ಟರ್ನಂತೂ ವೇಸ್ಟ್ ಮಾಡ್ಕೊಂಡಿದ್ದಾರೆ. ಒಂದೆರಡು ಕಡೆ ಬಿಟ್ರೆ ಮತ್ತೆಲ್ಲೂ ಅವರು ಇಂಪ್ಯಾಕ್ಟೇ ಮಾಡ್ಲಿಲ್ಲ. ಇನ್ನು ಆಕ್ಷನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ, ತುಂಬಾ ರಾ ಅಂಡ್ ರಸ್ಟಿಕ್ ಫೀಲ್ ನ ಕೊಟ್ಟು ಇಂಟೆನ್ಸ್ ಮಾಡೋದಕ್ಕೆ ನೋಡಿದ್ದಾರೆ. ಬಟ್ ಹೊಸತನ ಅಂತ ಏನೂ ಇಲ್ಲದೆ ಇದ್ದಿದ್ರಿಂದ ಇವರೇನೋ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಆದ್ರೂ ಯಾಕೋ ಹೊಡಿತಾ ಇಲ್ವಲ್ಲ, ಇನ್ನೂ ಏನೋ ಬೇಕಿತ್ತು ಅಂತ ಅನ್ಸತ್ತೆ. ಟೋಟಲ್ ಆಗಿ ಇದೊಂದು ಅಬವ್ ಅವರೇಜ್ ಟು ಡೀಸೆಂಟ್ ವಾಚ್ ಸಿನಿಮಾ. ಇಲ್ಲಿದ್ದಂತ ಎಸ್ಟಾಬ್ಲಿಷ್ಮೆಂಟ್, ನರೇಟಿವ್, ಸಿನಿಮಾಟೋಗ್ರಫಿ, ಎಡಿಟಿಂಗ್ ಎಲ್ಲದರಿಂದ ಒಳ್ಳೆ ಅನುಭವವನ್ನ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಸೆಕೆಂಡ್ ಹಾಫ್, ಅದರಲ್ಲೂ ಆ ಕಾನ್ಫ್ಲಿಕ್ಟ್ ನೇರ ಆದ್ಮೇಲೆ ಸ್ವಲ್ಪ ಬೇರೆ ರೂಟ್ ತಗೊಂಡು ಎಮೋಷನಲಿ ಒಳ್ಳೆ ಡೆಪ್ತ್ ಕೊಟ್ಟಿದ್ರೆ ಟ್ವಿಸ್ಟ್ಗಳು ಚೆನ್ನಾಗಿ ವರ್ಕ್ ಆಗಿರ್ತಿತ್ತು ಅಂಡ್ ಓವರ್ ಆಲ್ ಇಂಪ್ಯಾಕ್ಟ್ ಕೂಡ ಹೆಚ್ಚಿರ್ತಿತ್ತು. ಸೊ ನೀವು ಧನುಷ್ ಅವರ ಫ್ಯಾನ್ ಆಗಿದ್ರೆ, ಅವರ ಫಿಲ್ಮೋಗ್ರಫಿನ ನೋಡ್ಬೇಕು ಅಂತಿದ್ರೆ ಖಂಡಿತ ಹೋಗ್ಬೋದು, ವರ್ತ್ ಇದೆ. ಬಟ್ ಹೆವಿ ಥ್ರಿಲ್ಲರ್ಗಳನ್ನ, ಈ ತರದ ಇಂಟೆನ್ಸ್ ಡ್ರಾಮಾಗಳನ್ನ ಇಷ್ಟಪಡೋರ್ಗೆ ಇದು ವರ್ಕ್ ಆಗ್ದೇನೆ ಇರ್ಬೋದು ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ ಅಂಡ್ ಅದು ಬೇರೆಯವ್ರಿಗೂ ಕೂಡ ಸಹಾಯ ಮಾಡುತ್ತೆ. ಸೈನಿಂಗ್ ಆಫ್, ಲಿಖಿತ್.